41 ವರ್ಷದ ಹಳೆಯದಾದ ಈ ಬ್ರಿಡ್ಜ್ ಇದೀಗ ನದಿಯ ಪಾಲಾಗಿದೆ. ಈ ಬ್ರಿಡ್ಜ್ ಕಾರವಾರ ಟು ಗೋವಾ ನಡುವಿನ ಸಂಪರ್ಕವನ್ನು ಸಾಧಿಸುವ ಏಕೈಕ ಬ್ರಿಡ್ಜ್ ಇದಾಗಿತ್ತು. ಗೋವಾದಿಂದ ಕಾರವಾರಕ್ಕೆ ಮಾರ್ಗವಾಗಿ ಬರಲು 41 ವರ್ಷದ ಈ ಹಳೆಯ ಬ್ರಿಡ್ಜ್ ಅನ್ನೇ ಬಳಸಲಾಗ್ತಿತ್ತು. ಈ ಹಿಂದೆಯೇ ಇಲ್ಲಿನ ಜನರು ಶಿಥಿಲಾವಸ್ಥೆಯಲ್ಲಿದ್ದ ಈ ಬ್ರಿಡ್ಜ್ನ ಅಪಾಯದ ಕುರಿತು ಇಲ್ಲಿನ ಡಿಸಿ ಅವರ ಗಮನಕ್ಕೆ ಹಲವು ಬಾರಿ ತಂದಿದ್ರು ಕೂಡ ನಿರ್ಲಕ್ಷ್ಯ ವಹಿಸಿದ್ರು. ಇದೀಗ ಬ್ರಿಡ್ಜ್ ರಾತ್ರಿ ವೇಳೆ ಬಿದ್ದು ಹೋಗಿದೆ. ಹಾಗೊಮ್ಮೆ ಈ ಬ್ರಿಡ್ಜ್ ಹಗಲು ವೇಳೆ ಬಿದ್ದಿದ್ರೆ ಕನಿಷ್ಠ 5,000ಕ್ಕೂ ಹೆಚ್ಚು ಜನರ ಸಾವು ನೋವು ಸಂಭವಿಸುತ್ತಿತ್ತು ಎಂದು ವಕೀಲರಾದ KN ಜಗದೀಶ್ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮೈ ಡಿಯರ್ ಮೀಡಿಯಾ ಫ್ರೆಂಡ್ಸ್, ಇದು ನಮ್ಮ ಕಡೆಯಿಂದ ಶೇರ್ ಮಾಡ್ತಾ ಇರೋಂಥ ವಿಡಿಯೋಸು. ಈ ಕಾರವಾರದ ಬ್ರಿಡ್ಜ್ ಕತೆ ಏನು ಅಂತಂದರೆ, ಇದು ಹಳೆಯ ಬ್ರಿಡ್ಜು. ಕಾರವಾರ ಟು ಗೋವಾ ಕನೆಕ್ಟ್ ಮಾಡಲಿಕ್ಕೆ ನದಿ ಮೇಲೆ ಕಟ್ಟಿದಂಥ ಬ್ರಿಡ್ಜ್ ಇದು. ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ, ಹೋಗಲಿಕ್ಕೆ ಹೊಸ ಬ್ರಿಡ್ಜು, ಬರಲಿಕ್ಕೆ ಏನು ಹಳೆ ಬ್ರಿಡ್ಜನ್ನು ಯೂಸ್ ಮಾಡ್ತಾಯಿದ್ರು. ಆಮೇಲೆ ಆ ಟೈಮಲ್ಲಿ ಅಲ್ಲಿ ಜನ ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಹೊಸದಾಗಿ ಮಾಡಿ ಅಂತ ಅದರಲ್ಲಿ DC ಎಲ್ಲ ಹೇಳಿ ರಿಕ್ವಿಷನ್ ಕೊಟ್ಟರು ಕೂಡ ಇಲ್ಲ, ಹಳೆ ಬ್ರಿಡ್ಜೇ ಇರಲಿ ಬರಲಿಕ್ಕೆ ಅಂತೇಳಿ ಬಿಟ್ಟಿದ್ರು. ಆಮೇಲೆ ರಾತ್ರಿ 2 ಗಂಟೆನಲ್ಲಿ ಬಿದ್ದೋಗಿದೆ. 12:30 2 ಗಂಟೆ ಮಧ್ಯದಲ್ಲಿ ಬಿದ್ದಿದೆ. ಯಾರಿಗೂ ಏನೂ ಆಗಿಲ್ಲ. ಬೆಳಗ್ಗೆ ಅಕಸ್ಮಾತ್ 8 ಗಂಟೆಗೆ ಬಿದ್ದೋಗಿದ್ದರೆ ಕನಿಷ್ಠ ಏನಿಲ್ಲ ಅನ್ನೋ ಒಂದು 5,000 ಜನ ಸತ್ತೋಗಿರೋರು. ನಿಮ್ಗೆ ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ. ಐ ವಿಲ್ ಆಲ್ಸೋ ಕಮ್ ವಿತ್ ದಿಸ್ ಒನ್. ಥ್ಯಾಂಕ್ ಯು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.